Good evening. Once again, I welcome you, dear students, to the another subject, English. In the yesterday's class, just I started about the new class. Just I got an idea in order to help the students in English subject also as my best, and it is also beneficial for you, I think. So yesterday, just I explained that the things without any points. Now I thought that one, why don't I do with the points like this? Then the students from arts and commerce, those are in Kannada medium in arts and also in commerce, they also try to get more points from this one. So I convey them to go through these points. ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಈ ಪಾಯಿಂಟ್ಸನ್ನು ನೋಡಿಕೊಂಡು ಜಸ್ಟ್ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ವಿಲ್ ಗೆಟ್. ಡೆಫಿನೆಟ್ಲಿ ನಿಮಗೆ ಅಲ್ಲಿ ಸ್ಕಿಲ್ ಬರುತ್ತೆ, ರೈಟಿಂಗ್ ಸ್ಕಿಲ್ ಬರುತ್ತೆ. ಸೊ ದೆನ್ ಯು ಕ್ಯಾನ್ ಗೆಟ್ ಮಾರ್ಕ್ಸ್. ನೋಡಿ, ನಾನು ನೆನ್ನೆ ಹೇಳಿದಾಗೆ ಒಂದು ಪೋಯಮ್ ತೊಗೊಂಡ್ರೆ ನಿಮಗೆ 5 ಮಾರ್ಕ್ಸ್ ಬರಬೇಕು. ಆ 5 ಮಾರ್ಕ್ಸ್ ಬರಬೇಕಾದ್ರೆ ಈ ಪಾಯಿಂಟ್ಸ್ ಎಲ್ಲ ನೋಡ್ಕೋಬೇಕು. ಈ ಪಾಯಿಂಟ್ಸ್ ನೋಡಿಕೊಂಡ್ರೆ ನಿಮಗೆ ಬರುತ್ತೆ. ಇನ್ನೂ ಸರಿ ಟ್ರೈ ಮಾಡಿ. ಇದಾದಮೇಲೆ ಜಸ್ಟ್ ಯು ಕ್ಯಾನ್ ಕಾಮೆಂಟ್ ಆಫ್ ದಿಸ್ ವಿಡಿಯೋ ಆಲ್ಸೋ ಆ್ಯಂಡ್ ದೆನ್ ಗೋ ಫಾರ್ ದಿಸ್. ಒನ್ಸ್ ಅಗೇನ್ ನಾನು ಜಾಸ್ತಿ ಫುಲ್ ಪಾಯಿಂಟ್ಸ್ ಎಲ್ಲ ನಾನು ಹೇಳ್ತಾ ಇರ್ತೀನಿ. ಜಸ್ಟ್ ಡೌಟ್ಸ್ ಬಂದಾಗ ಮಾತ್ರ ಎಲ್ಲಿ ಹೈಲೈಟ್ಸ್ ಮಾಡ್ಬೇಕಂತ ಹೇಳ್ತೀನಿ. ಹಿಯರ್ ದ ಫಸ್ಟ್ ಪಾಯಿಂಟ್ ಈಸ್ ದ ಪೋಯಮ್ ನೇಮ್ ಈಸ್ ರೋಮಿಯೋ ಆ್ಯಂಡ್ ಜೂಲಿಯಟ್. The poem Romeo and Juliet is written by William Shakespeare. He is a love poet. William Shakespeare explains the love, the intense and passionate love between Romeo and Juliet in this poem. Second one, we want to tell about the two families in Verona. There were two families in Verona. Those are Capulets and Montagues. For the 4 marks question, you need to answer all the points. Juliet belongs to Capulets. Romeo belongs to Montagues. ವೆರೋನಾದ 2 ಫ್ಯಾಮಿಲಿಗಳು, ಅವು ಎರಡೂ ಕೂಡ ಪರಸ್ಪರ ವಿರೋಧಿಗಳಾಗಿರ್ತವೆ, ಪರಸ್ಪರ ಕಚ್ಚಾಡ್ತಾ ಇರ್ತಾರೆ. ದೇ ವರ್ ಸ್ಟಾಂಚ್ ಎನಿಮೀಸ್ ಅಂತ ಹೇಳ್ತಾರೆ. ನೋಬಲ್ ಫ್ಯಾಮಿಲೀಸ್ ಆದರೆ ರೈವಲ್ ಫ್ಯಾಮಿಲೀಸ್. ಇಬ್ಬರು ಕೂಡ ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ, ಕ್ಯಾಪ್ಲೆಟ್ಸ್ಗೂ ಮತ್ತು ಮಾಂಟೇಜಸ್ಗೂ. ಈ ಕ್ಯಾಪ್ಲೆಟ್ಸ್ ಫ್ಯಾಮಿಲಿ ಆ್ಯಂಡ್ ದೆನ್ ಮಾಂಟೇಜಸ್ ಫ್ಯಾಮಿಲಿ. Here our hero Romeo belongs to Montagues family. Our heroine Juliet belongs to Capulets family. What happens here? once ಏನು ಮಾಡ್ತಾನೆ, ಇವರಿಬ್ಬರು ಕ್ಯಾಪ್ಲೆಟ್ಸ್ ಏನು ಮಾಡ್ತಾರೆ, ಒಂದು ಸಪ್ಪರ್ ಪಾರ್ಟಿನ ಅರೇಂಜ್ ಮಾಡ್ತಾರೆ. ಒನ್ಸ್ ಓಲ್ಡ್ ಕ್ಯಾಪ್ಲೆಟ್ಸ್ ಅರೇಂಜ್ಡ್ ಎ ಸಪ್ಪರ್ ಪಾರ್ಟಿ. ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸು. ದೋಸ್ ಆರ್ ಲರ್ನಿಂಗ್ ಯುವರ್ ಸಬ್ಜೆಕ್ಟ್ಸ್ ಇನ್ ಕನ್ನಡ ಮೀಡಿಯಮ್. ಬಟ್ ಇದನ್ನು ಇಂಗ್ಲೀಷಲ್ಲಿ ಬರಬೇಕಾದ್ರೆ ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಬೇಕು. ಫಾರ್ ಸೈನ್ಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಈಸಿಲಿ ಬಿಕಾಸ್ ದೇ ಹ್ಯಾಡ್ ಸ್ಟಡಿಡ್ ಇನ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ದೇ ಆರ್ ಯೂಸಿಂಗ್ ಇಂಗ್ಲೀಷ್ ಇನ್ ಆಲ್ ದ ಸಬ್ಜೆಕ್ಟ್ಸ್. ಕಾಮರ್ಸಲ್ಲೂ ಕೂಡ ಹಾಗೆ ಬರುತ್ತೆ. ಕಾಮರ್ಸಲ್ಲಿ ಯಾರು ಇಂಗ್ಲೀಷಲ್ಲಿ ಬರ್ತಾರೆ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ. ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಸೊ ಹಿಯರ್ ಒನ್ಸ್ ಓಲ್ಡ್ ಕ್ಯಾಪ್ಲೆಟ್ಸ್ ಅರೇಂಜ್ಡ್ ಎ ಸಪ್ಪರ್ ಪಾರ್ಟಿ. ಟು ದಟ್ ಸಪ್ಪರ್ ಪಾರ್ಟಿ ರೋಮಿಯೋ ಅಟೆಂಡೆಡ್ ದ ಸಪ್ಪರ್ ಪಾರ್ಟಿ ಇನ್ ಡಿಸ್ಗೈಸ್. Why did Romeo go to supper party? ಈ ರೋಮಿಯೋ ಸಪ್ಪರ್ ಪಾರ್ಟಿಗೆ ಯಾಕೆ ಹೋದ? ಟು ಸಿ ಹಿಸ್ ಫ್ರೆಂಡ್ ರೋಸ್ಲಿನಾ. ಸೊ ದಟ್ಸ್ ವಿಲ್ ಬಿ ಎ ಕ್ವಶನ್. ಹೂ ಅರೇಂಜ್ಡ್ ದ ಸಪ್ಪರ್ ಪಾರ್ಟಿ? 1 mark ಕ್ವಶನ್ಸ್. ಓಲ್ಡ್ ಕ್ಯಾಪ್ಲೆಟ್ಸ್ ಅರೇಂಜ್ಡ್ ಸಪ್ಪರ್ ಪಾರ್ಟಿ. ಹೌ ಡಿಡ್ ರೋಮಿಯೋ ಗೋ ಟು ಸಪ್ಪರ್ ಪಾರ್ಟಿ? ಸೆಕೆಂಡ್ ಕ್ವಶನ್. ರೋಮಿಯೋ ವೆಂಟ್ ಟು ಸಪ್ಪರ್ ಪಾರ್ಟಿ ಇನ್ ಡಿಸ್ಗೈಸ್. ವೈ ಡಿಡ್ ರೋಮಿಯೋ ಗೋ ಟು ಸಪ್ಪರ್ ಪಾರ್ಟಿ? ಥರ್ಡ್ ಕ್ವಶನ್. ಟು ಸಿ ಹಿಸ್ ಫ್ರೆಂಡ್ ರೋಸ್ಲಿನ್. ಸೊ ಇಲ್ಲಿ ಅವಳ ಫ್ರೆಂಡನ್ನು ನೋಡ್ಲಿಕ್ಕೆ ಹೋದ. ಸೊ ವಿ ಶುಡ್ ಕನ್ಸಿಡರ್ ರೋಸ್ಲಿನ್ ಆ್ಯಸ್ ಹಿಸ್ ಫ್ರೆಂಡ್. ಹೂಸ್ ಫ್ರೆಂಡ್? ಅವರ್ ಹೀರೋಸ್ ಫ್ರೆಂಡ್, ರೋಮಿಯೋಸ್ ಫ್ರೆಂಡ್. ಬಟ್ ಇಫ್ ಯು ಟೇಕ್ ಎನಿ ಅದರ್ ದ ಲವರ್ ಆ್ಯಂಡ್ ಅದರ್ ಥಿಂಗ್ಸ್, ದಟ್ ಆಸ್ಪೆಕ್ಟ್ ವಿಲ್ ಡಿಫ್ರೆಂಟ್. ಈಗ ನಾವು ಇಲ್ಲಿ ಹೇಳ್ತಾ ಇರೋದು ರೋಮಿಯೋ ಆ್ಯಂಡ್ ಜೂಲಿಯಟ್, ದ ಸ್ಟೋರಿ ಆಫ್ ದ ಲವ್ ಬಿಟ್ವೀನ್ ದ ಪ್ಯಾಷನೇಟ್ ಲವ್ ಬಿಟ್ವೀನ್ ದಿ ರೋಮಿಯೋ ಆ್ಯಂಡ್ ಜೂಲಿಯಟ್. ಬಿಫೋರ್ ದಟ್ ರೋಸ್ಲಿನನ್ನು ನಾವು ಯಾವುದೋ ಬೇರೆ ಕ್ಯಾರೆಕ್ಟರ್ ತೊಗೊಂಡ್ರೆ ಇಟ್ ಈಸ್ ನಾಟ್ ಗುಡ್ ಫಾರ್ ದಟ್ ಒನ್. ಸೊ ಯು ಜಸ್ಟ್ ಟ್ರೀಟ್ ದಿಸ್ ಒನ್ ಟು ಸಿ ಹಿಸ್ ಫ್ರೆಂಡ್ ರೋಸ್ಲಿನ್. ಸೊ ಹೇಗೆ ಹೋಗಿದ್ದಾನೆ? ಡಿಸ್ಗೈಸ್, ವೇಷ ಮರೆಸ್ಕೊಂಡು ಹೋಗಿದ್ದಾನೆ. ಡಿಸ್ಗೈಸ್ ಅಂದರೆ ಕನ್ನಡ ಮೀಡಿಯಮ್ ನೋಡ್ಕೋಬೇಕು. ವೇಷ ಮರೆಸ್ಕೊಂಡು ಹೋದ. ನೀವು ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು. ಡೆಫಿನೆಟ್ಲಿ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಈಗ ರೈಟ್ ಟೈಮ್ ಕರೆಕ್ಟಾಗಿದೆ, ಟೈಮ್ ಇಲ್ಲ. ಈಗ ಇಂಗ್ಲೀಷಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಅಲ್ಲಿ ಐಡಿಯಾ ಬಂದಿದ್ದು ಮಾಡಿದ್ದೀನಿ. ಸೊ ಟು ಸಿ ಹಿಸ್ ಫ್ರೆಂಡ್ ರೋಸ್ಲಿನ್. ಒನ್ಸ್ ಅಗೇನ್ ಐ ಕಮ್ ಟು ದಿಸ್ ಒನ್. ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ is written by William Shakespeare. The poet tells about intense and passionate love between Romeo and Juliet. In Verona, there were 2 families, Capulets and Montagues.
Juliet belongs to Capulets and Romeo belongs to Montagues. Once old Capulets arranged a supper party. Romeo went to supper party in disguise. Why did he go to supper party? He wanted to see his friend Rosaline. So in that supper party, what happens? He was fascinated by our hero, was fascinated by the beauty of Juliet. Fascinated by the beauty of Juliet. She was dancing in the supper party. Juliet was dancing in the supper party. He observed the supper party. He observed the dance in the supper party while Juliet was dancing. So he come to know Juliet. He was fascinated by Juliet's beauty. She was such a beautiful woman. She was such a beautiful girl. We can say that one. So he expresses his feeling. Romeo expresses his feeling about Juliet in his own way. This is the work of William Shakespeare. How beauty of that the poem is there. Here Romeo explains the beauty of Juliet on his own. So what are the 3 points he compares? First he compares that one. He says that one, he never saw such a beauty earlier. Now here are the 3 main points are there. Romeo explains the beauty of Juliet in his words. He compares Juliet to a snowy white dove. White dove, it is the purest form of the love. That's why it is taken as white dove. And surpasses the brightness of torches. Juliet surpasses the brightness of torches. Even she is brighter than a torch. Brighter than a torch. See how the beauty of the word is there. This is the beauty of the language, how it is tells. ನಮಗೆ ಶಬ್ದಗಳನ್ನು ಬಳಸ್ಬೇಕಾದ್ರೆ ಯಾವ್ಯಾವ ಶಬ್ದ ಬಳಸ್ತಿರೋದು ಇಂಪಾರ್ಟೆಂಟ್. ನಿಮಗೆ ಸ್ಟೋರಿ ಗೊತ್ತಾದ ತಕ್ಷಣ ಬರೆಯೋಕ್ಕೆ ಬರಲ್ಲ, ಈ ಶಬ್ದಗಳು ಬರಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದೀಸ್ ವರ್ಡ್ಸ್, ಅವಾಗ ನೀವು ಬಳಸೋಕ್ಕಾಗುತ್ತೆ. ನೋಡಿ ರೋಮಿಯೋ ಜೂಲಿಯಟ್ ಬಗ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ರೋಮಿಯೋ ಎಕ್ಸ್ಪ್ಲೈನ್ಸ್ ಜೂಲಿಯಟ್ with the 3 words, with these 3 words. He compares her to a snowy dove. ನೀವು ಸಿಂಪಲ್ ಆಗಿ ಬರೀರಿ. ಆ್ಯಂಡ್ he also says that one, Juliet surpasses the brightness of torches. ಅವಳು ಆ ಟಾರ್ಚ್ಗಿಂತಲೂ ತುಂಬ ಬ್ರೈಟಾಗಿ ಕಾಣ್ತಾ ಇದ್ಲು. ಸೊ ದಟ್ಸ್ ಎ ಲವ್. ಇಟ್ಸ್ ಶೇನ್ ಬೈ ಅವರ್ ರೈಟರ್ ವಿಲಿಯಮ್ ಶೇಕ್ಸ್ಪಿಯರ್. ವಾಟ್ ಎ ಗ್ರೇಟ್ ಥಿಂಗ್ ಹಿ ಹ್ಯಾಸ್ ಡನ್. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ ನೋಡಿ. ಆ್ಯಂಡ್ ಅಗೈನ್ he compares Juliet to a rich jewel which is worn in an Ethiopian ear. Observe that one, the Ethiopian ear and rich jewel, how the beauty of the word is given. Here the writer William Shakespeare compares the beauty of Juliet. It was expressed by Romeo. So it is the words of the Romeo. How that one, he compares Juliet to a rich jewel. A rich jewel which was worn by Ethiopian ear. Usually Ethiopian peoples were very opposite color of the black, and then they were called as the Negroes. If the Negro or the black people wear the jewel seems very rich. So here rich jewel means the party people or the Ethiopian people, and in that one rich jewel is Juliet. See the beauty how it is. ನೋಡಿ ಎಷ್ಟು ನೀಟಾಗಿ ಅರ್ನ್ ಮಾಡಿದೆ. ಅಲ್ಲಿರೋ ಪಾರ್ಟಿಯಲ್ಲಿರೋರೆಲ್ಲ ಇಥಿಯೋಪಿಯನ್ ಪೀಪಲ್ಲು, ಇವಳು ಮಾತ್ರ ರಿಚ್ ಜುವೆಲ್. ಯಾರು? ನಮ್ಮ ಹೀರೋಯಿನ್ ಜೂಲಿಯಟ್. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ವಿಲಿಯಮ್ ಶೇಕ್ಸ್ಪಿಯರ್. ಸೊ ಇಲ್ಲಿ 3 ಪಾಯಿಂಟ್ಸನ್ನು ಹೇಳಬೇಕು. ಇಲ್ಲಿ ಹೇಳಿದ್ರೆ ನಮಗೆ ಅಲ್ಲಿ ಪಾಯಿಂಟ್ಸ್ ಬಂತು. ನೆಕ್ಸ್ಟ್, ಇಟ್ ಈಸ್ ನಾಟ್ ಓನ್ಲಿ ದ ಫೀಲಿಂಗ್ಸ್ ಇನ್ ದ ರೋಮಿಯೋ, ಇಟ್ ಈಸ್ ಆಲ್ಸೋ ದ ಫೀಲಿಂಗ್ಸ್ ವಿತ್ ದ ಜೂಲಿಯಟ್ ಆಲ್ಸೋ. ಸೊ ಶಿ ಆಲ್ಸೋ ಫೀಲ್ಸ್ when she saw Romeo, she is also attracted by the gallant, the braveness, or the beauty of the handsomeness of the Romeo. So he says that one. What are the 3 words that Juliet say? Juliet compares Romeo, our hero. He is a day and night. In that party where he was standing, she feels like that. In the words of the William Shakespeare,
he is a day in night. So she is so bright, and that one, the night. In that night, he is a day. Day means Romeo is the day. So that's the first point. Very beautiful point. The next one is new snow on Raven's back. Is it about again the snow? Raven's back. Again, that the same thing is, as we compare that one white snowy dog, the same point will come here. Then new snow on Raven's back. Then the third point, very easy. ಇದನ್ನು ಎರಡು ಪಾಯಿಂಟ್ಸನ್ನು ಇಟ್ಕೋಬೇಕು. ನೆಕ್ಸ್ಟ್ ಮೂರನೇದು, he compares that one, he was a star in galaxy. That's after a death, because they know that they might have know that one, they are rival families. After meeting each other, they come to know that they belongs to rival families. That is an after matter. So then she feels that one, after her death, he will become the star in the galaxy. So this is about how the poem is there. ಸೊ ಇಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸಲ್ಲಿ ಬಂದಾಗ ಈ ಪಾಯಿಂಟ್ಸ್ ನೋಡ್ಕೊಳ್ಳಿ, ಎಷ್ಟು ಕ್ವಶನ್ಸ್ ಕವರ್ ಆಗುತ್ತೆ. ಯು ಕ್ಯಾನ್ ಕವರ್ ಅಪ್ ದಟ್ ಒನ್ ವೆರಿ ಕ್ಲಿಯರ್ ಥಿಂಗ್ಸ್. ಸೊ ದಿಸ್ ಈಸ್ ಅಬೌಟ್ ದ ಒನ್ ಮೇನ್ ಪಾಯಿಂಟ್ ಆಫ್ ದಟ್ Romeo and Juliet. And when you compare the sum of the points here, what does the poem tell? There's an intense and passionate love between Romeo and Juliet. First one. And Romeo saw Juliet on the dance platform, and he was fascinated by her beauty. He said that he never saw such a beautiful girl or beautiful woman in his life. Then this is very meaningful points for the summary. He wanted to touch her hand. See how that the writer says that one. After the dance has been completed, Romeo wanted to touch her hand. Whose hand? The heroine's hand. That's about the Juliet's hand. The beautiful hands. And he feels that one, to make his rough hands to be blessed by her beauty. See, he is touching. He wanted to touch her hands. So that's one of the beautiful other things. Again, compare that with the character of the Juliet. She wants Romeo to be a little stars after her death. This is also one of the point is there. So this is the Romeo and Juliet. I think dear students, you are clear. ಇನ್ನೂ ನೀವು ಸ್ವಲ್ಪ ನೋಡಿ ಆರ್ಟ್ಸ್ ಮತ್ತು ಕಾಮರ್ಸ್ ಅವ್ರು ನೋಡಿ ನಿಮ್ಗೆ ಇನ್ನೂ ಏನೇನು ಪಾಯಿಂಟ್ಸ್ ನಿಮಗೆ ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಐ ಥಿಂಕ್ ಇಟ್ ಈಸ್ ಸಫಿಷಿಯೆಂಟ್ ಅನಫ್ ಫಾರ್ ಯು. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಯೂಸಿ ಆಗಂಗೆ ನಾನೊಂದು ಪಾಯಿಂಟ್ಸನ್ನು ಹೇಳ್ತೀನಿ. ಈಗ ಸಮ್ಮರಿ ನೀವು ನೋಡ್ಕೊಂಬಿಡಿ. Suppose you are asked to write, explain the story of the Romeo and Juliet, or explain the feelings of Romeo and Juliet according to William Shakespeare. 4 marks summary. And summary ನೀವು ಓದ್ಕೊಂಡ್ರೆ ಸಾಕು, ಬರೆದ್ರೆ ನಮಗೆ ಪಾಯಿಂಟ್ಸ್ ಎಲ್ಲ ಪಾಯಿಂಟ್ಸು ಕವರ್ ಆಗುತ್ತೆ. ಅಗೈನ್, the poem Romeo and Juliet is written by William Shakespeare. First point, the poet explains about intense and passionate love between Romeo and Juliet. And again, he tells about that city Verona. In Verona there were 2 families, noble families, and they were rival families. The next point, the 2 families' names are Capulets and Montagues. Juliet belongs to Capulets, Romeo belongs to Montagues. Once old Capulets arranged a supper party. Romeo attended supper party in disguise to see his friend Rosalina. In that, Romeo saw Juliet was dancing in the supper party. He was fascinated by her beauty, and he explains her beauty in different words. He compares her to a snowy white dove, and she surpasses the brightness of the torches, and she is the rich jewel in Ethiopian air. Simultaneously, as Juliet saw Romeo, she also got the same feeling, and she expresses the beauty in her own words. Juliet is a day in night. In that night, he was looking like a day. So again, compare the torches. And again, a new snow on Raven's back. Here it compares a snowy white dove. Here the same points will come. New snow on Raven's back. And he also compares that one, star in galaxy. So this is also the 3 points. And we want to say that one, as the dance was completed, Romeo wants to touch her hand because
he wants his hands to be blessed by the beauty of Juliet. So that's about the one thing is. And after the death, how that one Juliet wants Romeo to be a little stars in her after her death. So these are the few points. Once again, I thank you. You view the video. It's a beautiful response. What I yesterday gave the video, and you got the beautiful expressions and the beautiful response also. So just you watch it. Thank you. Thank you.